ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೊಂದು ಸೂಪರ್ ಆಗಿರೋವಂಥ ರೆಸಿಪೀಸ್ ಶೇರ್ ಮಾಡ್ತೀನಿ. ಸೊ ತುಂಬಾನೇ ಈಸಿ, ಪ್ರತಿಯೊಬ್ಬರು ಮಾಡುವಂಥ ರೆಸಿಪೀಸ್ನೇ. ಅದನ್ನು ನಾನು ಯಾವ ರೀತಿ ಈಸಿ ವೇಯಲ್ಲಿ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಸೊ ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಅದನ್ನು ಇವಾಗ ಸ್ಟವ್ ಎಲ್ಲ ಫಸ್ಟ್ ನೀಟಾಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತಂದರೆ ಕಿಚನ್ ಮೆಸ್ಸಿ ಆಗಿದ್ದರೆ ಎಷ್ಟೊಂದು ವ್ಲಾಗ್ಸ್ನ ನಾನು ಪೋಸ್ಟ್ಪೋನೇ ಮಾಡಿಬಿಟ್ಟಿರ್ತೀನಿ. ಸೊ ಇರಲಿ ಬಿಡು, ಸ್ಟವ್ ಕ್ಲೀನ್ ಆಗಿಲ್ಲ ಅಂತಂದ್ಬಿಟ್ಟು ಸೊ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದಾದ್ಮೇಲೆ ಇವಾಗ ಫಸ್ಟ್ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು 2 ಕಪ್ ಅಷ್ಟು ಬೇಳೆನ ವಾಶ್ ಮಾಡಿ 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಯಾಕೆ ನಾನು ಕಟ್ ಮಾಡಾಕ್ ತೊಗೊಳ್ತಾ ಇಲ್ಲ ಅನ್ನೋದನ್ನ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ ಮುಂದೆ. ಸೊ ನೀರು ಟೊಮೊಟೊ ಮುಳುಗೋವರೆಗೂ ನೀರು ಹಾಕೊಂಡು 1-2 ವಿಸಿಲ್ ತಗೊಂಡ್ರೆ ನಮ್ಮ ಬೇಳೆ ಬೇಯ್ಕೊಳ್ಳುತ್ತೆ. ಸೊ ಅಷ್ಟರಲ್ಲಿ ನಾವು ಸೈಬಲ್ ಟೆನ್ನಿಸ್ ಆಗಿ ನೆಕ್ಸ್ಟ್ ಕೆಲಸ ಕೂಡ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಎಗ್ನ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ಇದು ಎಗ್ಗಿಂದ ಕೂಡ ಪ್ರೋಟೀನ್ ನಮಗೆ ಬೇಕಲ್ವಾ. ಸೊ ಇವತ್ತೊಂದು ಪ್ರೋಟೀನ್, ಫೈಬರ್, ಕಾರ್ಬ್ಸ್ ರಿಚ್ ಸಲಾಡು, ಫುಲ್ ಎವ್ರಿಥಿಂಗ್ ಒಂಥರ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು. ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ತುಂಬಾ ಸತಿ ಕಷ್ಟ ಅಂತ ಅನ್ಕೊಂತೀವಿ. ಸೊ ನಾನು ಯಾವ ರೀತಿ ಈಸಿಯಾಗಿ ಮಾಡ್ತೀನಿ, ಎವ್ರಿ ಡೇ ಮಾಡ್ತೀನಿ. ಸೊ ಅದನ್ನ ಯಾವ ರೀತಿ ಮಾಡ್ತೀನಿ ಅಂದ್ರೆ ನಿಮಗೂ ಕೂಡ ಒಂದು ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ದಂಟು ಸೊಪ್ಪು ತಂದು ನಾನು ಆಲ್ರೆಡಿ ನಿನ್ನೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ನ. ಸೊ ಅದನ್ನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ವಾಶ್ ಮಾಡ್ಕೊಂಡ್ರೆ ಸಣ್ಣದಾಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ ಅದ್ರ ಕೆಳಗಡೆ. ಸೊ ಅದರಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ ಅದು ದಂಟು ಸೊಪ್ಪು. ನಿಮ್ಗೆ ಬೇಕೊಂದು ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ಆ ಸೊಪ್ಪನ್ನ ನೀವು ಬಳಸ್ಕೊಂಡು ಪಲ್ಯ ಮಾಡ್ಕೊಬೋದು. ನಾನು ಇವತ್ತು ದಂಟು ಸೊಪ್ಪನ್ನ ಬಳಸ್ತಾ ಇದ್ದೀನಿ. ದಂಟು ಸೊಪ್ಪಿಗೆ ಏನು ಗೊತ್ತಾ, ನಾನು ಬೇರೆ ಥರ ಏನೂ ಆಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಆನಿಯನ್ಸ್ನ ಒಂದು 3 ಮೀಡಿಯಂ ಸೈಜ್ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಪ್ಯಾನ್ ಬಂದಾಗಿದ್ದಾಗ ಎಷ್ಟು ಖುಷಿ ಗೊತ್ತಾ ಅಡುಗೆ ಮಾಡೋದಕ್ಕೆ. ಸೊ ಈ ಥರ ಸೊಪ್ಪು ಪಲ್ಯ ಆ ಥರ ಮಾಡಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ, ನಿಮಗೆ ನೀವೇ ನೋಡ್ಬೋದು. ಸೊ ಹೈಡ್ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಇಷ್ಟನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ತೀನಿ ಇದೇ ಟೈಮಲ್ಲಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಸ್ವಲ್ಪ ಬಿಸಿ ಹಾಕೋದಕ್ಕೆ ಒಂದು ಸ್ವಲ್ಪ ಟೈಮ್ ಬರುತ್ತೆ ಅಷ್ಟೇ. ನಾನು ಯಾವಾಗಲೂ ಹೇಳಿರ್ತೀನಿ, ಬಿಸಿ ಆದಮೇಲೆ ಎಷ್ಟು ಅಡುಗೆ ಬೇಕಾದರೂ ಮಾಡ್ಬೋದು. ಒಂದು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಸಾಲ್ಟ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರೇನಿದೆಯಲ್ಲ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ನೀರು ಸಮೇತ ಹಾಕೋದು ಬೇಡ ಅಂತಂದ್ಬಿಟ್ಟು ನಾನು ನೀರನ್ನ ಸೊಪ್ಪೆಲ್ಲ ತೆಗೆದು ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಟಿದ್ದೆ, ನೀಟಾಗಿ ವಾಶ್ ಮಾಡಿಬಿಟ್ಟು. ಈ ಸೊಪ್ಪಲ್ಲಿ ಏನು ಗೊತ್ತಾ, ನಾನು ಹಾಕ್ತಿದ್ರು ನೋಡ್ತಿರ್ತೀನಿ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಸೊಪ್ಪು ನೋಡೋದಕ್ಕೆ ಇಷ್ಟಿದೆ, ಅದಾದ್ಮೇಲೆ ನೋಡ್ಬೋದು ನೀವು ಎಷ್ಟು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಫಸ್ಟು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಎಗ್ ಇಟ್ಟಿದ್ದೀನಿ. ಅದಾದ್ಮೇಲೆ ಈಗ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಬೇಳೆ ಬೆಂದಿದ ತಕ್ಷಣ ನಮಗೆ 2 ರೆಸಿಪೀಸ್ ರೆಡಿ ಆಗುತ್ತೆ. ಅದೇನು ಅಂತ ನೀವು ನೋಡ್ತಾ ಇರಿ. ಸೊ ಇಲ್ಲಿ ರೈಸು ಕೂಡ ಇಟ್ಕೊತಾ ಇದ್ದೀನಿ. ನಾನು ಈಗ 4 ಸ್ಟವಲ್ಲಿ 4 ಇಟ್ಬಿಟ್ಟಿದ್ದೀನಿ. ಸೊ ಯಾಕಂದ್ರೆ ಬೇಗ ಕೂಡ ಅಡುಗೆ ಆಗುತ್ತೆ. ಸೊ ನಮಗೆ ಜಾಸ್ತಿ ಐಟಮ್ಸ್ ಮಾಡಬೇಕು ಅಂತಂದಾಗ ಈ ಥರ 1 ಐಟಮಿಂದ 2 ಐಟಮ್, 1ರಿಂದ 2 ಐಟಮ್ ಮಾಡೋ ಥರ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಇವತ್ತು ಸೊಪ್ಪಂತೂ ಮೈಂಡ್ ಇಟ್ರಿ, ಎವ್ರಿ ಡೇ ಸೊಪ್ಪು ಪಲ್ಯ ಅಂತೂ ತಿನ್ನಬೇಕು. ಅದರಿಂದ ಈ ಸೊಪ್ಪು ಪಲ್ಯನ ನಾನು ಈಸಿ ಮೆಥಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ದಂಟು ಇದೆಯಲ್ಲ ಅದು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ನಮ್ಗೆ ಯಾವುದೇ ರೀತಿ ಮುದ್ದೆ ಥರ ಆಗಲ್ಲ, ಬಿಡಿಯಾಗಿ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜ್ಗೋಸ್ಕರನೇ ನಾನು ಸ್ಟೈರನ್ ಪ್ಯಾನ್ನ ತೊಗೊಂಡಿರೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ. ಸೊ ಇದರಿಂದ ಕಲರ್ ಸ್ವಲ್ಪ ಡಲ್ ಅಂತ ಅನ್ಸಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಗ್ರೀನ್ ಕಲರಲ್ಲೇ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೂ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನಾನು ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಸೊಪ್ಪಲ್ಲಿ ಉಪ್ಪು ಸ್ವಲ್ಪ ಕಮ್ಮಿನೇ ಇರಬೇಕು. ಇದು ದಂಟು ಬೆಂದಿರಲಿಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅದನ್ನು. ಸೊ ಇವಾಗ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. 1 ಟೊಮೊಟೊನ ಬೇಳೆ ಸಾರಿಗೆ, 1 ಟೊಮೊಟೊನ ರಸಮ್ಗೆ, ಬೇಳೆ ರಸಮ್ ಮಾಡ್ತಾ ಇದ್ದೀನಿ. ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಈಸಿಯಾಗಿ ಆಗುತ್ತೆ. ಇದು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾರಿಗೂ ಆಗುತ್ತೆ, ಬೇಳೆ ರಸಮ್ಗೂ ಆಗುತ್ತೆ ಅನ್ನೋದ್ರಿಂದ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ದೊಡ್ಡ ಟೊಮೊಟೊ ಇದೆಲ್ಲ ಅದನ್ನ ರಸಮ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಕೂಡ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಒಂದು 3 ಸೌಟಷ್ಟು ಬೇಳೆ ಕಟ್ಟೆ ಏನಿದೆಯಲ್ಲ ಅದನ್ನ ತೆಗೆದ್ಬಿಟ್ಟು ಇಟ್ಕೊತೀನಿ. ಇದು ಬೇಳೆ ರಸಮ್ಗೆ ಆಗುತ್ತೆ. ಸಿಂಪಲ್ ರೆಸಿಪಿ. ಬೇಳೆ ಬೆಂದ್ಮೇಲೆ ನಮ್ಗೆ ಯಾವ ಥರ ರೆಸಿಪಿ ಬೇಕಾದರೂ ಸಾಂಬಾರು ಮಾಡ್ಕೊಳ್ಬೋದು. ನಿಮ್ಮಿಷ್ಟ. ಬೇಳೆ ಒಂದು ಬೇಯಿಸ್ಕೊಂಡ್ರೆ ನಿಮಗೆ ಆ ಮೈಂಡಲ್ಲಿ ಏನೇನು ರೆಸಿಪೀಸ್ ಬರುತ್ತೆ ಎಲ್ಲಾನು ಕೂಡ ಮಾಡ್ಕೊಬೋದು. ಇದು ಬಿಸಿ ಇತ್ತಲ್ಲ, ಮಿಕ್ಸಿಗೆ ಹಾಕೋದು ಬೇಡ ಅಂದ್ಬಿಟ್ಟು ನಾನು ಬ್ಲೆಂಡರಲ್ಲೇ ಟೊಮೊಟೊನು ಕೂಡ ಬ್ಲೆಂಡ್ ಮಾಡ್ಕೊಂಡೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ತಲೆ ಸೀಯೋದು ಆ ಥರ ಏನೂ ಇರಲ್ಲ.
ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ನೀರಿರುತ್ತೆ ಅನ್ನೋ ಡೌಟೇ ಬೇಡ, ನಿಜವಾಗ್ಲೂ ನೀರೇ ಇರಲ್ಲ. ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ನನಗೆ ಇಷ್ಟ ಇಲ್ಲ ಬಟ್ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ತಲ್ಲ, ಅದರಿಂದ ಕೂಡ ಬ್ಯಾಲೆನ್ಸ್ ಆಗಲಿ ಅಂತ. ಸೊ ಸೂಪರ್ ಆಗಿರೋಂಥ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಫಸ್ಟ್ ರೆಸಿಪಿ ಅಂತೂ ರೆಡಿ ಆಯಿತು. ಈಗ ಬೇಳೆ ರಸಮ್ ಮಾಡ್ಕೊಳ್ಳೋಣ ಬನ್ನಿ, ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಫಸ್ಟ್ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈ ಸ್ಪೈಸಸ್ ಬಗ್ಗೆ ನಾನು ಆಮೇಲೆ ತೋರಿಸ್ತೀನಿ. ಜೀರಿಗೆ ಒಂದು ಸ್ವಲ್ಪ ಉಬ್ಬಿ ಬರಬೇಕು, ಅದಾದ್ಮೇಲೆ ಅರಿಶಿನ ಪೌಡರ್ ಹಾಕೊಳ್ತಾ ಇದ್ದೀನಿ. ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಪ್ಯೂರಿನಿ ಕೂಡ ಹಾಕೊಂಡು, ಇದೇ ಟೈಮಲ್ಲಿ ನೀವು ಹುಣಸೆಹಣ್ಣಿನ ರಸ ಹುಣಸೆ ಹಣ್ಣನ್ನು ಕೂಡ ಇದರಲ್ಲಿ ಜೊತೆಗೆ ಬ್ಲೆಂಡ್ ಮಾಡ್ಕೊಳ್ಬೋದು. ನಾನು ಹುಣಸೆಹಣ್ಣಿನ ರಸ ಹಾಕ್ತಿದ್ದೀನಿ. ಸೊ ಖಾರದ ಪುಡಿ, ಜೀರಿಗೆ ಪೌಡರು ಮತ್ತೆ ಪೆಪ್ಪರ್ ಪೌಡರ್ ಇಷ್ಟನ್ನ ಹಾಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಒಣಮೆಣಸಿನ್ಕಾಯಿ ಆಗಿರಿ ಹಸಿಮೆಣಸಿನ್ಕಾಯಿಗೆ ಹಾಕ್ತಾ ಇಲ್ಲ, ಯಾಕಂದ್ರೆ ಬೇಳೆ ಸಾರಲ್ಲಿ ಹಾಕ್ತೀನಿ, ಅದರಿಂದ ಇದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಕಿದ್ರೆ ಅದಕ್ಕೆ ಸ್ಕಿಪ್ ಮಾಡ್ತೀನಿ. ಎಲ್ಲದಕ್ಕೂ ಬರೀ ಹಸಿಮೆಣಸಿನ್ಕಾಯಿ ಹಾಕಕ್ ಹೋಗಲ್ಲ. ಅದರಿಂದ ಇವಾಗ ಬೇಳೆ ಕಟ್ಟೇನಿತ್ತು ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಕೆಲವೊಬ್ಬರಿಗೆ ರಸ ಮಾತ್ರ ತೆಳ್ಳಗಿರಬೇಕು, ಕೆಲವೊಬ್ಬರಿಗೆ ಒಂದ್ಸಲ ಸೆಮಿ ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ. ಹಿಂಗು ಇಲ್ಲದೆ ನಮ್ಗೆ ರಸಮ್ ಹೇಗಾಗುತ್ತೆ ಅಲ್ವಾ, ಹಿಂಗನ್ನ ನಾನು ಲಾಸ್ಟಲ್ಲೇ ಹಾಕೋದು ಪ್ರತಿ ಸತಿನೂ ಕೂಡ. ಸೊ ನಾನು ಒಗ್ಗರಣೆಗೆ ಹಾಕಿದ್ರೆ ನಂಗೆ ಅಷ್ಟು ಫ್ಲೇವರ್ ಇಷ್ಟ ಆಗಲ್ಲ. ಸೊ ಅದರಿಂದ ಈಗ ಹಾಕ್ಬಿಟ್ಟು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದರಿಂದ ತುಂಬ ಚೆನ್ನಾಗಿರುವಂಥ ಬೇಳೆ ರಸಮ್ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಬೇಳೆ ಸಾರು. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಇತ್ತು ಅದನ್ನು ಕೂಡ ಜಚ್ಕೊಂಡು ಹಾಕೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾವೇನು ಒಂದು ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಎಷ್ಟು ಸಾಂಬಾರು ಮಾಡ್ಬೋದು ಅಲ್ವಾ. ಸ್ವಲ್ಪ ಅರಿಶಿನ ಪೌಡರ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ತರಕಾರಿ ಹಾಕಿದ್ರೆ ತರಕಾರಿ ಸಾಂಬಾರು ಆಗುತ್ತೆ, ಮೆಂತ್ಯ ಸೊಪ್ಪು ಹಾಕಿದ್ರೆ ಮೆಂತ್ಯ ಸಾಗು ಆಗುತ್ತೆ. ಎಷ್ಟು ವೆರೈಟೀಸ್ ಬೇಕಾದ್ರೆ ಹಾಕ್ಬೋದು ಒಂದು ಬೇಳೆ ಕಟ್ಟು ನಮ್ಮ ಹತ್ರ ಇದ್ರೆ. ಸೊ ಇದನ್ನ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಸಾಂಬಾರು ಪೌಡರ್ ಮತ್ತು ಅರಿಶಿನ ಹಾಕಿದ್ವಲ್ಲ ಅದು ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ನಾವು ಬೇಳೆನ ಮಸ್ತ್ ಇಟ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಉಪ್ಪು ಮತ್ತು ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಹಾಕಲೇಬೇಕು. ಇದು ಹುಣಸೆಹಣ್ಣಿನ ರಸ ಹಾಕಿರೋದ್ರಿಂದ ಒಂದು ಸ್ವಲ್ಪ ತೆಳ್ಳಗಾಗುತ್ತೆ, ಸಾಕಾಗುತ್ತೆ 2 times ಊಟಕ್ಕೆ ಇದು. ಯಾಕಂದರೆ ರಸಮು ಇರೋದ್ರಿಂದ ತುಂಬ ಚೆನ್ನಾಗಿ ಸಫಿಷಿಯೆಂಟ್ ಆಗುತ್ತೆ ನಮಗೆ 2 times. ಸಾಲ್ಟ್ ಕೂಡ ಕಮ್ಮಿ ಅನಿಸ್ತು, ಅದು ಸೇರಿಸ್ಕೊಂಡೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು, ಹುಣಸೆಹಣ್ಣಿನ ರಸ ಹಸಿದಲ್ವಾ ಅದರಿಂದ ಒಂದು ಸ್ವಲ್ಪ ಕುದಿ ಬರಲೇಬೇಕು ಸಾರು. ಕುದಿ ಬಂದಾಗ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೂಪರ್ ಆಗಿರುವಂಥ ಬೇಳೆ ಸಾರು ಕೂಡ ರೆಡಿ ಆಯಿತು. ಸೊ ಇದು ನಮ್ಮ ಥರ್ಡ್ ಒನ್ನು ಫೈನಲಿ ರೆಡಿ ಆಗೋಯ್ತು. ಸೊ ಇವಾಗ ನಮಗೆ ಪ್ರೋಟೀನ್ಗೋಸ್ಕರ ಏನು ಬೇಕು, ಎಗ್ ಬೇಕಲ್ವಾ. ಎಗ್ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಕೂಡ ಅಷ್ಟೇ ನನ್ನ ಫೇವ್ರೆಟ್ ಪ್ಯಾನ್ ಗೈಸ್. ಇದು ತುಂಬಾ ಇಷ್ಟ, ಇದರಿಂದಾನೇ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡೆ. ಸೊ ಇದರಲ್ಲಿ ರೆಸಿಪೀಸ್ ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಎಗ್ನ ಫಸ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ, ಎರಡೆರಡು ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವ ಥರ ಬೇಕಂದ್ರೆ ಕಟ್ ಮಾಡ್ಕೊಳ್ಬೋದು. ಇದಕ್ಕೊಂದು ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪೌಡರು ಹಾಕ್ಕೊಂಡು, ನಿಮ್ಗೆ ಬೇಕು ಅಂದರೆ ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್ ಎಲ್ಲ ಹಾಕ್ಬೋದು. ಬಟ್ ವಚ್ಚುಗೆ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಅದರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದ್ರೆ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಯಾಕೆ ವೇಸ್ಟ್ ಮಾಡೋದು ಅಂತ ಇದಕ್ಕೆ ಸೇರಿಸಿದ್ದೀನಿ. ಸೊ ಆಮೇಲೆ ಎಗ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಹಾಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ಈ ಪ್ಯಾನಲ್ಲಿ ಏನು ಗೊತ್ತಾ, ಕ್ರಿಸ್ಪಿಯಾಗಿ ಆಗಿರುತ್ತೆ ಫ್ರೈ ಮಾಡಬೇಕಾದ್ರೆ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಈ ಥರ ಹಾಕ್ಕೊಂಡು ಸೈಡಲ್ಲೆಲ್ಲ ಆಯಿಲ್ ಇದೆಯಲ್ಲ ಅದನ್ನು ಕೂಡ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಒಂದು ಎಗ್ ಫ್ರೈ. ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ನಾರ್ಮಲ್ ಆಗಿ ತಿಂದರೂ ಚೆನ್ನಾಗಿರುತ್ತೆ, ಬಟ್ ಈ ಥರ ತಿಂದರೆ ತುಂಬಾ ಫ್ರೈ ಮಾಡ್ಕೊಂಡು ತಿಂದಾಗ ತುಂಬ ಎಕ್ಸ್ಟ್ರಾ ಫ್ಲೇವರ್ಸ್ ಆ್ಯಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಎಗ್ ಫ್ರೈ. ಮತ್ತು ಎಗ್ ಮೊಟ್ಟೆ ಈ ಥರ ಮಾಡ್ಕೊಂಡು ತಿಂದಾಗ, ಪ್ಲೈನ್ ತಿಂದಾಗ ಒಂದು ಸ್ವಲ್ಪ ಮೇಲ್ಗಡೆ ಲೇಯರ್ ಎಲ್ಲ ತುಂಬ ಸಾಫ್ಟ್ ಆಗಿರುತ್ತೆ. ಈ ಥರ ಮಾಡಿದಾಗ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಗಟ್ಟಿಯಾಗಿ ಮಕ್ಕಳು ಕೂಡ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅವತ್ತಾದರೂ ಕೆಲವೊಂದು ಅಡುಗೆಗಳನ್ನ ನಾವು ಮರ್ತಿರ್ತೀವಿ. ಸೊ ಹಾಗೆ ಸ್ವಲ್ಪ ಸೋಂಬೇರಿತನ ಮಾಡ್ತಿರ್ತೀವಿ. ಸೊ ಮಾಡ್ಕೊಂಡಾಗ ತುಂಬಾ ಮನೆಯವ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ನಮ್ಮ ಎಫರ್ಟ್ ಅವ್ರಿಗೆ ಕಾಣಿಸುತ್ತೆ, ಎಫರ್ಟ್ ಹಾಕಿದ್ದೀವಿ ಅಂತ. ಫೈನಲಿ ಎಲ್ಲ ಅಡುಗೆನೂ ಕೂಡ ರೆಡಿ ಆಯಿತು. ನಿಮಗೂ ಕೂಡ ಒಂದ್ಸತಿ ತೋರಿಸ್ಬಿಡ್ತೀನಿ ಬನ್ನಿ. ಬಿಸಿ ರೈಸ್ ಮಾಡಿದ್ದೀನಿ, ಬಿಸಿಯಾಗಿದೆ. ಇದು ರಸಮ್ಗೆ ಫ್ರೆಶ್ ಆಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಮಗೆ ಒಚ್ಚು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ತಿನ್ನೋದು ನಾನು. ಸೊ ಆಮೇಲೆ ರಸಮ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ನಾನು ಈ ವಿಡಿಯೋ ಎಡಿಟ್ ಮಾಡ್ತಿರೋದು ಬಂದು ತಿಂದಾದ್ಮೇಲೆ ಎಡಿಟ್ ಮಾಡ್ತೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊಪ್ಪು ಪಲ್ಯ ಅಂತೂ ಇನ್ನು ಹೇಳೋದೇ ಬೇಡ. ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಲೈಟಾಗಿ ಜಾಸ್ತಿ ಆಗಿತ್ತು, ಲಾಸ್ಟಲ್ಲಿ ತಿನ್ಬೇಕಾದ್ರೆ ಸಿಗುತ್ತಲ್ಲ ಆ ಥರ. ಸೊ ಚೆನ್ನಾಗಿ ಬಂದಿತ್ತು. ಫೈನಲಿ ನನ್ನ
ಮಧ್ಯಾಹ್ನದ ಊಟ ಮತ್ತೆ ನೈಟ್ ಡಿನ್ನರ್ಗೆ ಈ ರೀತಿ ಪ್ರಿಪೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಕೆಲವೊಂದ್ಸತಿ ಎಲ್ಲ ಅಡಿಗೆನೂ ನಮಗೂ ಗೊತ್ತಿರುತ್ತೆ, ಕೆಲವೊಂದ್ಸತಿ ನಾವು ಸೋಂಬೇರಿತನ ಮಾಡ್ಬಿಡ್ತೀವಿ. ಸೊ ಅಷ್ಟೊಂದು ಅಡಿಗೆ ಹೇಗ್ ಮಾಡ್ತಾರೆ ಅಂತ ಸೊ ಈಸಿಯಾಗಿ ಮಾಡ್ಕೊಬಹುದು. ಟ್ರೈ ಮಾಡಿ. ಪರ್ಫೆಕ್ಟ್ ಬ್ಯಾಲೆನ್ಸ್ ಮೀಲು ನಿಮ್ಗೆ ಇಷ್ಟ ಆಯ್ತು ಅಂತಾನೆ ಭಾವಿಸ್ತೀನಿ. ಮಾಡೋದು ಕೂಡ ತುಂಬಾನೇ ಈಸಿ. ಸೊ ಒಂದ್ಸತಿ ಬೇಳೆ ಕೂಗಿಸ್ಬಿಟ್ಟು ಬೇಳೆ ರಸಂ ಮಾಡ್ಬೋದು, ಬೇಳೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ. ಹಾಗೆ ಎಗ್ ಬಾಯ್ಲ್ ಮಾಡಕ್ಕೆ ಈಸಿಯಾಗಿ ಮಾಡ್ಕೊಳ್ಳುವಂತ ಸಿಂಪಲ್ ಲಂಚ್ಗೆ ಡಿನ್ನರ್ಗೆ ಎರಡಕ್ಕೂ ಒಂದೇ ಸತಿ ಮಾಡ್ತೀನಿ ನಾನು. ಸೊ ಅದರಿಂದ ಬ್ಯಾಲೆನ್ಸ್ಡ್ ಆಗಿ ಅಂತ ಈ ತರ ಪ್ಲಾನ್ ಮಾಡ್ತೀನಿ. ಸೊ ಈ ಸಿಂಪಲ್ ಸೌತ್ ಇಂಡಿಯನ್ ರೆಸಿಪೀಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಳ್ಳೆ ವಿಡಿಯೋಸ್, ಒಳ್ಳೆ ರೆಸಿಪೀಸ್ ಜೊತೆ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.